ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮಸ್ಕಾರ. ನಾವು ಆತ್ಮಲಿಂಗ ಪಾದಯಾತ್ರೆ ಭಕ್ತ ಮಂಡಳಿಯಿಂದ ಸುಮಾರು 33 ವರ್ಷಗಳ ಕಾಲ ಇಲ್ಲಿಂದ ಬೆಂಗಳೂರಿನಿಂದ ನಮ್ಮ ಧರ್ಮಸ್ಥಳ ಕ್ಷೇತ್ರವರೆಗೂ ಪಾದಯಾತ್ರೆ ಮಾಡ್ತಾನೆ ಇದೀವಿ. ನಮ್ಮ ಹಿರಿಯರು ಆಮೇಲೆ ತುಂಬಾ ನಿಪುಣರಾದ ನಮ್ಮ ಸ್ವಾಮಿಗಳ ಮೂಲಕ ನಾವು ಅಲ್ಲಿ ತುಂಬಾ ಆರಾಮಾಗಿ ಸೇರಿಕೊಳ್ಳುತ್ತಿದ್ದೇವೆ. ಧರ್ಮಸ್ಥಳ ವೈಶಿಷ್ಟ್ಯ ಏನಂದ್ರೆ, ಶ್ರೀ ಆತ್ಮಲಿಂಗ ಪಾದಯಾತ್ರೆ ಭಕ್ತ ಮಂಡಳಿ ಸುಮಾರು 33 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೆ. ಅದರಲ್ಲಿ ಹಿರಿಯರ ಮುಖಾಂತರ ನನ್ನನ್ನು ಖಜಾನ್ಸಿ ಮಾಡಿದ್ದಾರೆ. ನಾನು 29ನೇ ವರ್ಷ ಪಾದಯಾತ್ರೆಯನ್ನು ಮಾಡುತ್ತಿದ್ದೇನೆ. ಸಣ್ಣ ಹುಡುಗನಿಂದ ನಾನು ನಮ್ಮ ಚಿಕ್ಕಪ್ಪ ಅವರಾಗ್ತಾರೆ, ಇನ್ನೊಬ್ರು ಚಿಕ್ಕಪ್ಪ ಅವರಿದ್ದಾರೆ. ಅವರ ಸಹಕಾರದಿಂದ ಇಷ್ಟು ಬೆಳೆದು ದೇವರ ಕೃಪೆ ಪಡೆದು ಈ ಮಟ್ಟಕ್ಕೆ ಪಾದಯಾತ್ರೆ ಮಾಡಿ ಸೇವೆ ಸಲ್ಲಿಸ್ತಾ ಇದೀವಿ ಸ್ವಾಮಿ. ಮಹಾಶಿವಲಿಂಗ ಪ್ರತ್ಯೇಕತೆ ಏನು ಸರ್? ಈ ಟೆಂಪಲ್ನ ಪ್ರತ್ಯೇಕತೆ? ಈ ಟೆಂಪಲ್ನ ಈ ಕಾಶಿ ವಿಶ್ವನಾಥ ದೇವಸ್ಥಾನದ ಇದು ತುಂಬಾ ಹಳೆ ಪುರಾತನವಾದ ದೇವಸ್ಥಾನ. ಇದು ಸ್ವಾಮಿಗಳೆಲ್ಲ ನಾವು ಪ್ರತಿ ಈ ಬೆಂಗಳೂರಲ್ಲಿರೋ ಸುಮಾರು ಒಂದು ಮೂರು ಏರಿಯಾದವರು ಇಲ್ಲೇ ಬಂದು ಮಾಲಾರ್ಪಣೆ ಮಾಲೆಯನ್ನು ಧರಿಸಿ ಪಾದಯಾತ್ರೆಯನ್ನು ಶುರು ಮಾಡ್ತಾರೆ. ಹಾಗಾಗಿ ನಮ್ಗೆ ಈ ದೇವಸ್ಥಾನ ತುಂಬಾ ನಮ್ಗೆ ನಂಬಿಕೆಯನ್ನು ಕೊಟ್ಟಿದೆ. ಹಾಗೂ ನಾವು ನಂಬಿಕೆಯನ್ನು ನಂಬಿದೀವಿ. ನಾವು ಈ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ನಂಬಿ ಪಾದಯಾತ್ರೆಯನ್ನು ಇಲ್ಲಿಂದಾನೇ ಶುರು ಮಾಡ್ತಾ ಇದೀವಿ. ನಾವು ಸುಮಾರು ಬೆಂಗಳೂರಿಂದ ಏನಿಲ್ಲ ಅಂದ್ರೂ ಕೂಡ 1,000 ಜನ ಹೋಗ್ತಾರೆ ಸ್ವಾಮಿ. ನಮ್ಮ ಈ ಗಾಂಧಿನಗರ ಕ್ಷೇತ್ರದಲ್ಲಿ ಇನ್ನು ಬಸವೇಶ್ವರ ನಗರ ಆಗ್ಲಿ, HAL ಆಗ್ಲಿ ಎಲ್ಲ ಸೇರಿದ್ರೆ ಸುಮಾರು 8,000 ರಿಂದ 10,000 ಜನವರೆಗೂ ಬೆಂಗಳೂರಿಂದಾನೇ ಓಡ್ತಾರೆ ಸ್ವಾಮಿ. ನಮಸ್ತೆ, ನಾಗಭೂಷಣ್ ಅಂತ. ಈ ಆತ್ಮಲಿಂಗ ಪಾದಯಾತ್ರೆಯಲ್ಲಿ ನಾವು 33 ವರ್ಷ ಆಗಿದೆ. ನಾವು 21 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣಂದ್ರು ಹಿರಿಯರು, ನಮ್ಮ ಓ ಶ್ರೀನಿವಾಸ್ಲು, ನಮ್ಮ ಓ ವೆಂಕಟೇಶ್ ಅವರು, ಇನ್ನು ಎಲ್ಲಾರು ಹಿರಿಯರು ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಇಷ್ಟು ವರ್ಷ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಎಲ್ಲ ಆರೋಗ್ಯ, ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲದೂ ಒಳ್ಳೆಯದು ಆಗ್ತಾ ಇದೆ. ಹಂಗಾಗಿ ಪಾದಯಾತ್ರೆನ ನಾವು ಶಕ್ತಿ ಇರೋವರೆಗೂ ನಾವು ಯಾತ್ರೆ ಮುಂದುವರ್ಸೋಣ ಅಂತ ಅನ್ಕೊಂಡಿದ್ವಿ. ಈ ವರ್ಷ ನಮ್ಮ ಅಣ್ಣವರ ಆಧೀನದಲ್ಲಿ ಒಂದು ಪಾದಯಾತ್ರೆ ಮಾಡೋದೇ ಅಲ್ಲ, ಗಿಡ ನೆಡೋ ಒಂದು ಪ್ರೋಗ್ರಾಮ್ನು ಹಮ್ಮಿಕೊಂಡಿದ್ದೀವಿ. ನಾವು ಹೋಗೋ ಪ್ರತಿ ಒಂದು ಆಲ್ಟಿಂಗ್ ಪ್ಲೇಸ್ ಅಲ್ಲೂ ಗಿಡ ನೆಟ್ಟೋ ಒಂದು ಕಾರ್ಯಕ್ರಮನ ನಮ್ಮ ಅಣ್ಣಂದ್ರ ಮೂಲಕ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸರ್, ನಾವು ನಾಗಭೂಷಣ್ ಅಂತ. ನಾವು ಅದೇ ನಮ್ಮ ಅಣ್ಣ ಓ ಶ್ರೀನಿವಾಸ್ಲು ವೆಂಕಟೇಶ್ ಅವ್ರ ತಮ್ಮ. ನಾನು ಓ ವೆಂಕಟೇಶ್ ಅಂತ, ಚಿತ್ರಕಲಾವಿದ. ನಾನು ಸುಮಾರು ಒಂದು 33 ವರ್ಷಗಳಿಂದ ಆತ್ಮಲಿಂಗ ಪಾದಯಾತ್ರೆ ಭಕ್ತ ಮಂಡಳಿಯ ಒಬ್ಬ ಸಂಸ್ಥಾಪಕ ಸದಸ್ಯನಾಗಿ ಎಲ್ಲ ಯಾತ್ರಿಕರಂತೆ ನಾವು ಒಂದು ಆಧ್ಯಾತ್ಮಿಕ ಒಂದು ಪ್ರಪಂಚದಲ್ಲಿ ನಾವೊಂದು ಸಣ್ಣ ಹೆಜ್ಜೆ ಇಟ್ಟು ಯುವಕರನ್ನ ಅದ್ರ ಜೊತೆಗೆ ಸೇರಿಸಿ ಒಂದು ಒಳ್ಳೆ ಜೀವನ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ. ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಯಾತ್ರೆಯಲ್ಲಿ ನೆಮ್ಮದಿ ಇದೆ. ನಮ್ಮ ಒಂದು ದೈಹಿಕವನ್ನ ದಂಡಿಸ್ಕೊಂಡು ನಾವು ಈ ಯಾತ್ರೆಯನ್ನು ಮುಂದುವರಿಸ್ತಾ ಇದ್ದೀವಿ. ಎಲ್ಲ ಹಿರಿಯರಿದ್ದಾರೆ, ಯುವಕರಿದ್ದಾರೆ. ಮುಂದಿನ ಯುವ ಪೀಳಿಗೆಗೆ ಇದು ಒಂದು ಮಾರ್ಗದರ್ಶನ ಆಗ್ಬೇಕು. ನಮ್ಮ ಒಂದು ಏನು ಭಾರತೀಯ ಸಂಸ್ಕೃತಿ ಉಳಿಬೇಕು ಅನ್ನೋದು ನಮ್ಮ ಒಂದು ಮೂಲ ಇಚ್ಛೆ. ತಾವು ಬಂದು ನಮ್ಮನ್ನ ಇಲ್ಲಿ ಸಂದರ್ಶನ ಮಾಡಿದ್ದಕ್ಕೆ ತಮಗೂ ತಮ್ಮ ಚಾನಲ್ಗೂ ತುಂಬ ಹೃದಯದ ವಂದನೆಗಳು ಸರ್.